Hi everyone, welcome back to Kalam Tuitions. So today I am going to be explain about the advanced financial accounting subjects for the second semesters. So in that subject I am going to be explain about insurance claim for the loss of stock and the loss of profit. So in that we are going to be discuss about the meaning of insurance claim and as well as what are the accounts we have to be prepared in the insurance claim chapter. So let us see the first meaning of insurance claim. So it is an agreement between the parties, the one party for the consideration and other party agreed amount against the financial loss of a goods or property because of fire. ಸೊ ಇಲ್ಲೇನಿದೆ ನಾವು ಮೀನಿಂಗನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಏನಂತಂದರೆ ಇದರಲ್ಲಿ ಇಬ್ಬರು ಪಾರ್ಟೀಸ್ ಇರ್ತಾರೆ. ಸೊ ಒನ್ ಪಾರ್ಟಿ ಯಾರಿರ್ತಾರೆ, ಕನ್ಸಿಡರೇಷನ್. ಸೊ ಇನ್ನೊಂದು ಪಾರ್ಟಿ ಏನಿರ್ತಾರೆ, ಏನಾದರೂ ಲಾಸ್ ಆಗಿರ್ತಲ್ಲ, ಸೊ ಆ ಲಾಸ್ ವೆದರ್ ಇಟ್ ಈಸ್ ಎ ಗೂಡ್ಸ್ ಆರ್ ಪ್ರಾಪರ್ಟಿ, ಸೊ ಆ ಫೈರ್ ಆಗಿರ್ತಂಥ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೇಲೆ ನಾವು ಏನಾದರೂ ಒಂದು ಕಾಂಪನ್ಸೇಷನ್ ಕೊಡುವುದಕ್ಕೆ ನಾವು ಏನಂತ ಕರಿತೀವಿ, ಅವರಿಗೆ ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್ ಅಂತ ಕರಿತೀವಿ. ಸೊ ಜನರಲ್ ಆಗಿ ನಾವು ಇಲ್ಲಿ ಯಾವುದೇ ಒಂದು ಕಾಂಟ್ರಾಕ್ಟ್ ಇದ್ದಾಗ ಅಲ್ಲಿ ಟೂ ಪಾರ್ಟೀಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಕನ್ಸೈನ್ಮೆಂಟಲ್ಲಿ ನೋಡಿದಾಗ ಅಲ್ಲಿ ಇಬ್ಬರು ಪಾರ್ಟಿ ಇರ್ತಾರೆ. ಯಾವ ಥರ, ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಸೊ ಇಲ್ಲಿ ಕನ್ಸೈನರ್ ಅಂದರೆ ಯಾರಾಗ್ತಾರೆ, ದ ಗೂಡ್ಸ್ನ ಸೇಲ್ ಮಾಡೋರು ಅಥವಾ ಸೆಂಡ್ ಮಾಡೋರಿಗೆ ನಾವು ಏನಂತ ಕರಿತೀವಿ, ಕನ್ಸೈನರ್. ಅದೇ ಥರ ಅದೇ ಗೂಡ್ಸ್ನ ರಿಸೀವ್ ಮಾಡ್ಕೊಂಡವನಿಗೆ ನಾವು ಏನಂತ ಕರಿತೀವಿ, ಕನ್ಸೈನಿ ಅಂತಾರೆ. ಸೊ ಸಿಂಪಲ್ ಆಗಿ ಕನ್ಸೈನರ್ ಈಸ್ ಅ ಸೆಂಡರ್, ಕನ್ಸೈನಿ ಈಸ್ ಎ ಬೈಯರ್. ಸೊ ಅದೇ ಥರ ಇಲ್ಲಿ ನಾವು ಎರಡು ಪಾರ್ಟೀಸ್ನ ನೋಡ್ತೀವಿ, ಒಂದು ಫಾರ್ ಕನ್ಸಿಡರೇಷನ್, ಇನ್ನೊಂದೇನಿರುತ್ತೆ ಸೊ ಏನೇ ಒಂದು ಗೂಡ್ಸ್ ಅಥವಾ ಪ್ರಾಪರ್ಟಿ ಲಾಸ್ ಆಗುತ್ತಲ್ಲ ಬಿಕಾಸ್ ಆಫ್ ದ ಫೈರ್, ಅದಕ್ಕೆ ಏನಾದರೂ ಕಾಂಪನ್ಸೇಷನ್ ಕೊಡೋದಕ್ಕೆ ನಾವು ಏನಂತ ಕರಿತೀವಿ, ಇನ್ಶೂರೆನ್ಸ್ ಕ್ಲೇಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ್ಯಾವ ಅಕೌಂಟ್ಸ್ ಬರ್ತವೆ ಅನ್ನೋದು ಸೊ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಈಗ ಜನರಲ್ಲಿನ ನಾನು 4 ಪಾಯಿಂಟ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಏನಿದೆ, ಟ್ರೇಡಿಂಗ್ ಅಕೌಂಟ್. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್ ದ ಟ್ರೇಡಿಂಗ್ ಅಕೌಂಟ್ ಈಸ್ ಟು ಪ್ರಿಪೇರ್ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್. ಹೌದಾ? ಸೊ ಇಲ್ಲಿ ನಾವು ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಎದಕ್ಕೆ ಹಾಕ್ತೀವಿ, ಸೊ ಗ್ರಾಸ್ ಪ್ರಾಫಿಟ್ ಮಿಸ್ ಆಗಿರುತ್ತೆ, ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡೋಕ್ಕೆ ಟ್ರೇಡಿಂಗ್ ಅಕೌಂಟ್ನ ಹಾಕ್ತೀವಿ. ಸೊ ಅದೇ ಥರ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ನ ನಾವು PUC ಫಸ್ಟ್ ಇಯರ್ ಲಾಸಿಂದ ಸ್ಟಡಿ ಮಾಡ್ಕೊಂಡು ಬರ್ತಿರ್ತೀವಿ. ಸೊ ಜನರಲ್ ಆಗಿ ನಾನು ಇದನ್ನು ನಿಮಗೆ ಫಾರ್ಮೆಟಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ, ಓಕೆನಾ. ಸೊ ಸೆಕೆಂಡ್ ಬಂದುಬಿಟ್ಟು ಏನಿದೆ, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನೋದು, ಸೊ ಇಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ಎ ಪರ್ಟಿಕ್ಯುಲರ್ ಎ ಫೈರ್ಡ್ ಪ್ರಾಪರ್ಟಿ ಆರ್ ಎನಿ ಕೈಂಡ್ ಆಫ್ ಎ ಗೂಡ್ಸ್. ಸೊ ಏನಾದರೂ ನಾವು ಫೈರ್ ಆದಾಗ ಸೊ ಆ ಟೈಮಲ್ಲಿ ನಾವು ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಹಾಕ್ತೀವಿ. ಅದನ್ನು ಎದಕ್ಕೆ ಹಾಕ್ತೀವಿ ಅಂತಂದರೆ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆರ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಫ್ ಎ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ತೀವಿ, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ ಅದೇ ಕ್ಲೋಸಿಂಗ್ ಸ್ಟಾಕ್ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ, ಓಕೆನಾ. ಸೊ ಪಾಯಿಂಟ್ ಟು ಬಿ ರಿಮೆಂಬರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಟ್ರೇಡಿಂಗ್ ಅಕೌಂಟ್ ಆಫ್ ಎ ಕ್ಲೋಸಿಂಗ್ ಸ್ಟಾಕ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಓಪನಿಂಗ್ ಸ್ಟಾಕ್ ಫಾರ್ ದ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್, ಓಕೆ. ಸೊ ನೆಕ್ಸ್ಟ್ ಥರ್ಡ್ ಅಕೌಂಟ್ ಯಾವುದಾಗ್ತೀವಿ ಅಂದರೆ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್. ಸೊ ಈ ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮಲ್ಲಿ ಸೊ ಯಾವ ಥರ ಫಾರ್ಮೇಟ್ ಬರುತ್ತೆ ಅಂತ ನಾನು ಕೆಳಗಡೆ ನೆಕ್ಸ್ಟ್ ನೋಟ್ಸಲ್ಲಿ ಕೊಡ್ತೀನಿ, ಸೊ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಲಾಸ್ಟ್ ಏನಿದೆ, ಫೈರ್ ಇನ್ಸೂರೆನ್ಸ್ ಪಾಲಿಸಿ. ಸೊ ನಾವು ಏನಾದರೂ ಆ ಪ್ರಾಪರ್ಟಿಗೆ ಗೂಡ್ಸ್ಗೆ ಏನಾದರೂ ಪಾಲಿಸಿ ಮಾಡಿಸ್ತಾ ಇದ್ದೀವಿ ಅಂತಂದರೆ ಅಥವಾ ಏನಾದರೂ ಮಾಡಿದ್ದೀವಿ ಅಂತಂದರೆ ಅದ್ರ ಮೇಲೆ ಯಾವ ಥರ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದು ನೋಡೋಣ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ಸ್ ಯಾವ್ಯಾವ ಬರ್ತಾವೆ ಅನ್ನೋದು ನಾವು ಜಸ್ಟ್ ಇಲ್ಲಿ ನೋಡೋಣ. ಸೊ ಬೇಸಿಕಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಕ್ವಶನಲ್ಲಿ ಏನಾದರೂ ಗ್ರಾಸ್ ಪ್ರಾಫಿಟ್ ರೇಟ್ ಪರ್ಸೆಂಟೇಜ್ ಕೊಟ್ಟರೆ ನೋ ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್. ಸೊ ನಾವು ಟ್ರೇಡಿಂಗ್ ಅಕೌಂಟು ಹಾಗಾದ ನೆಸೆಸಿಟಿ ಇರಲ್ಲ. ಯಾವಾಗ ಇನ್ ಕೇಸ್ ಏನಾದರೂ ಕ್ವಶನ್ ಪೇಪರಲ್ಲಿ ದ ಗ್ರಾಸ್ ಪ್ರಾಫಿಟ್ ರೇಟ್ ಕೊಟ್ಟರೆ
ನೋ ನೀಡ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್. ಸೊ ಇಲ್ಲೇನಿದೆ ಒಂದು ಕ್ಯಾಲ್ಕುಲೇಷನ್ಸ್ ಅಥವಾ ಫಾರ್ಮುಲಾ ಇದೆ ನೋಡ್ರಿ. ಇಫ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಈಸ್ ಗಿವನ್, ಸೊ ಇನ್ ಕೇಸ್ ರೇಟ್ ಕೊಟ್ಟಿದ್ದಾನೆ ಅಂತಂದರೆ, ಸೊ ಅವಾಗ ನಾವು ಏನು ಮಾಡಬೇಕು, ಗ್ರಾಸ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್ ಈಸ್ ಈಕ್ವಲ್ ಟು, ಸೊ ನೆಟ್ ಸೇಲ್ಸ್ ಆಫ್ ದಿ ಕರೆಂಟ್ ಇಯರ್ ಇಂಟು ರೇಟ್ ಡಿವೈಡೆಡ್ ಬೈ 100. ಸಿಂಪಲ್ ಆಗಿ ನಾವು ಇದನ್ನು ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವಾಗ ಮಾಡಬೇಕಂದ್ರೆ ವೈಲ್ ಪ್ರಿಪೇರಿಂಗ್ ದ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಓಕೆನಾ. ಸೊ ನೆಕ್ಸ್ಟ್ ಅದೇ ಥರ ಕ್ವಶನಲ್ಲಿ ಇಫ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ಲಸ್ ಅಥವಾ ಕಾಸ್ಟ್ ಅಂತ ಕೊಟ್ಟಾಗ, ಸೊ ನಾವು ಇಲ್ಲಿ ಫಾರ್ಮುಲಾ ಮತ್ತೆ ಡಿಫರೆಂಟ್ ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಬಿ ಡೂ, ಸೊ ಸಿಂಪಲ್, ಗ್ರಾಸ್ ಪ್ರಾಫಿಟ್ is equal to net sales into rate divided by 100 plus rate. ಸೊ ಈ ಎರಡು ಫಾರ್ಮುಲಾದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಸಿಂಪಲ್ ಆಗಿ ಆನ್ ಸೇಲ್ಸ್ ಬಂದಾಗ ರೇಟ್ ಡಿವೈಡೆಡ್ ಬೈ 100 ಮಾಡಬೇಕು, ಕಾಸ್ಟ್ ಪ್ಲಸ್ ಅಥವಾ ಆನ್ ಕಾಸ್ಟ್ ಅಂತ ಬಂದಾಗ ಸೊ ಇಲ್ಲಿ ಏನು ರೇಟ್ ಇರುತ್ತೆ ಅದನ್ನೇ ಪ್ಲಸ್ ರೇಟ್ ಎಕ್ಸ್ಟ್ರಾ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 5% ಅಂತ ರೇಟ್ ಕೊಟ್ಟಿದ್ದ, ಸೊ ನಾವು ಏನು ಜನರಲ್ ಆಗಿ ಹೆಂಗೆ ಮಾಡ್ತೀವಿ, 5 ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಇಲ್ಲಿ ಏನು 5 ಇರುತ್ತಲ್ಲ ಅದನ್ನೇ ಕಂಟಿನ್ಯೂ ಆಗುತ್ತೆ. ಸೊ 5 ಡಿವೈಡೆಡ್ ಬೈ 105 ಆಗುತ್ತೆ. ಸೊ ಇದೇನಿದೆ ನಾವು ಸೆಕೆಂಡ್ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಸೊ ಅದೇ ಥರ ನೆಕ್ಸ್ಟ್ ಏನಿದೆ ಅನ್ನೋದು ನೋಡೋಣ. ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಮೀನಿಂಗಲ್ಲಾಗಿರ್ಬೋದು, ನಾವು ಯಾವ ಅಕೌಂಟ್ಸ್ ಹಾಕೋದಿರಲಿ ಅಥವಾ ಕ್ಯಾಲ್ಕುಲೇಷನ್ಸಲ್ಲಿ, ಸೊ ಅದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ಅಥವಾ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅದನ್ನು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಫಾರ್ಮೆಟ್ ಯಾವ ಥರ ಇರುತ್ತೆ ಅದನ್ನು ನಾವು ಯಾವ ಥರ ಸೊಲ್ಯೂಷನ್ ಮಾಡ್ಬೇಕನ್ನೋದು ಹೇಳ್ತೀನಿ. ಸೊ ಈಗ ನಾನು ಅಕೌಂಟ್ಸ್ ಹೇಳಿದ್ದೆ, ಯಾವ್ಯಾವ ಅಕೌಂಟ್ಸ್ ಹಾಕಬೇಕು ಅದರಲ್ಲಿ. ಸೊ ಫಸ್ಟ್ ಟ್ರೇಡಿಂಗ್ ಅಕೌಂಟು, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್, ಸೊ ಅದಾದಮೇಲೆ ನಾವು ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೇಮ್ ಹಾಕಿದ್ವಿ. ಸೊ ಆಮೇಲೆ ಇನ್ಶೂರೆನ್ಸ್ ಪಾಲಿಸಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅದನ್ನೇ ಈಗ ಇಲ್ಲಿ ನಾವು ಡೀಟೇಲ್ಸಾಗಿ ಕಲಿತೀವಿ, ಹೌದಾ. ಸೊ ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಆಗಿ ನಮಗೆ ಜನರಲ್ ಆಗಿ ಗೊತ್ತಿರುತ್ತೆ. ಸೊ ವಿ ಆಲ್ ನೋ ದ್ಯಾಟ್ ಹೌ ವಿ ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್. ಇಟ್ ಇಸ್ ಸಿಂಪಲ್. ಸೊ ಫಸ್ಟ್ ಆ್ಯಸ್ ಯೂಸ್ವಲಿ ನಾವು ಏನು ಮಾಡ್ತೀವಿ, ಒಂದು T ಶೇಪಲ್ಲಿ ಒಂದು ಫಾರ್ಮೆಟ್ ಹಾಕೋತೀವಿ. ಏನು, ಪರ್ಟಿಕ್ಯುಲರ್ಸ್ ರುಪೀಸ್ ಆರ್ ಅಮೌಂಟ್, ಪರ್ಟಿಕ್ಯುಲರ್ಸ್ ರುಪೀಸ್ ಆರ್ ಅಮೌಂಟ್. ಸೊ ಇದರಲ್ಲಿ ಏನಿದೆ, ಫಸ್ಟ್ ಓಪನಿಂಗ್ ಸ್ಟಾಕ್ ಮತ್ತು ಪರ್ಚೇಸ್ ಲೆಸ್ ಪರ್ಚೇಸ್ ರಿಟರ್ನ್ಸ್. ಸೊ ಪರ್ಚೇಸ್ ರಿಟರ್ನಿಗೆ ಕೆಲವೊಂದು ಸಲ ಹೆಸರು ಬೇರೆದಿರುತ್ತೆ, ರಿಟರ್ನ್ ಔಟ್ವರ್ಡ್ಸ್ ಅಂತಿರುತ್ತೆ. ಅದೇನಾದರೂ ಇದ್ದರೆ ಮೈನಸ್ ಮಾಡಬೇಕು, ಡಿಡಕ್ಟ್ ಮಾಡು. ಅಥವಾ ಇನ್ ಕೇಸ್ ಏನಾದರೂ ಗೂಡ್ಸ್ ಯೂಸ್ ಫಾರ್ ಪರ್ಸ್ನಲ್ ಯೂಸ್ ಅಥವಾ ಡ್ರಾಯಿಂಗ್ಸ್ ಅಂತಿತ್ತು ಇನ್ ಸಪೋಸ್, ಸೊ ಅದನ್ನು ನಾವು ಇಲ್ಲಿ ಪರ್ಚೇಸಲ್ಲಿ ಡಿಡಕ್ಟ್ ಮಾಡ್ಕೋಬೇಕು. ಅದೇ ಥರ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಮೇಲೆ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಪ್ಯಾನಿಕ್ ಆಗಬಾರ್ದು, ಸಿಂಪಲ್ ಆಗಿ ಜನರಲ್ ಆಗಿ ಇದು ಗೊತ್ತಿರಬೇಕು, ಕಾಮನ್ ಸೆನ್ಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಅಪಿಯರ್ಡ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಈಗ ಎಕ್ಸಾಂಪಲ್ ಯಾವುದಂತಂದರೆ, ಆ್ಯಸ್ ವಿ ಆಲ್ ನೋ ದ್ಯಾಟ್ ವೇಜಸ್, ಕ್ಯಾರೇಜ್ ಇನ್ವರ್ಡ್, ಫ್ಯಾಕ್ಟ್ರಿ, ಆಮೇಲೆ ಫ್ಯೂಯಲು ಆ್ಯಂಡ್ ಟ್ರೇಡಿಂಗ್ ಎಕ್ಸ್ಪೆನ್ಸಸ್. ಸೊ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತವೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾ ಅದು ಐಟಮ್ಸ್ ಬರಿಬೋದಿತ್ತು, ಸೊ ನಿಮಗೆ ಸ್ವಲ್ಪ BCom ಅಲ್ಲಿ ಇದಿರಲ್ಲ ಅಪ್ಡೇಟ್ ಇರಲಿ ಅಂತ ನಾನು ಶಾರ್ಟ್ಕಟ್ಟಾಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರ್ತೀನಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆ ಗೊತ್ತಿರಲಿ ಏನಂತ. ಸೊ ವೇಜಸ್ ಆಗಿರ್ಬೋದು, ಆಮೇಲೆ ಟ್ರೇಡಿಂಗ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಡ್, ಫ್ಯೂಯಲ್. ಸೊ ಇವೆಲ್ಲ ಏನಿರ್ತವೆ ಎಕ್ಸ್ಪೆನ್ಸಸ್. ಸೊ ಅದೇ ಥರ ಕ್ರೆಡಿಟ್ ಸೈಡ್ ಬಂದರೆ ಸೇಲ್ಸ್, ಆಮೇಲೆ ಅದಕ್ಕೆ ಸೇಲ್ಸ್ ರಿಟರ್ನ್. ಸೊ ಸೇಲ್ಸ್ ರಿಟರ್ನಿಗೆ ಇನ್ನೊಂದು ಹೆಸರು ಏನಂತ ಹೇಳಿದೆ ನಾನು, ಕ್ಯಾರೇಜ್ ಇನ್ವರ್ಡ್, ಸಾರಿ ರಿಟರ್ನ್ ಇನ್ವರ್ಡ್ಸ್. ಸೇಲ್ಸ್ ರಿಟರ್ನಿಗೆ ಇನ್ನೊಂದು ಹೆಸರೇ ರಿಟರ್ನ್ ಇನ್ವರ್ಡ್ಸ್. ಇದನ್ನು ಸರಿಯಾಗಿ ನೆನಪಿಟ್ಕೊರಿ. ಭಾಳಷ್ಟು ಸ್ಟೂಡೆಂಟ್ಸಿಗೆ ಏನಿರುತ್ತೆ ಇನ್ನೊಂದು ಹೆಸರೇ ಗೊತ್ತಿರೋಂಗಿಲ್ಲ. ಸೊ ಅದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಂಡಿರ್ಬೇಕು. ಸೊ ಅದನ್ನು ಇನ್ ಕೇಸ್ ಏನಾದರೂ ರಿಟರ್ನ್ಸ್ ಇದ್ದರೆ ಮೈನಸ್ ಮಾಡಿ ಅದನ್ನು ಔಟ್ರ್ ಕಾಲಮಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಸೊ ಅದಾದ ತಕ್ಷಣ ಏನು ಮಾಡಬೇಕು, ಟೋಟಲ್ ನೋಡ್ಬೇಕು, ಯಾವ ಸೈಡ್ ಡೆಬಿಟ್ ಸೈಡ್ ಜಾಸ್ತಿ ಇದೆನೋ ಕ್ರೆಡಿಟ್ ಸೈಡ್. ಆಲ್ಮೋಸ್ಟ್ ಈ ಪ್ರಾಬ್ಲಮಲ್ಲಿ ನಿಮಗೆ ಟ್ರೇಡಿಂಗ್ ಅಕೌಂಟು ಯಾವಾಗಲೂ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಸೊ ಈ ಟೋಟಲ್ನ ಹಚ್ಕೊಂಡು ಸೇಮ್ ಟೋಟಲ್ ಡೆಬಿಟ್ ಸೈಡ್ ಆ್ಯಡ್ ಮಾಡಿ, ಆಮೇಲೆ ಏನಿದೆ ಸೊ ಡೆಬಿಟ್ ಸೈಡ್ ಏನೇನು ಐಟಮ್ಸ್ ಇದಾವಲ್ಲ ಅದನ್ನು ಡಿಡಕ್ಟ್ ಮಾಡ್ಕೊಂಬರ್ರಿ. ಬಂದಿದ್ದ ಆನ್ಸರ್ನ ಏನಂತ ಮಾಡಿರಿ, ಗ್ರಾಸ್ ಪ್ರಾಫಿಟ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದು ಆದ ತಕ್ಷಣ ದ ಸೆಕೆಂಡ್ ಸ್ಟೆಪ್ ಈಸ್ ನಮ್ದು ಏನಿರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟು. ಸೊ ಎಲ್ಲರಿಗೂ ಗೊತ್ತಿರಬೇಕು, ನಾವು ಗ್ರಾಸ್ ಪ್ರಾಫಿಟ್ ರೇಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಟ್ ಯಾವ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ, ಸೊ ಇಲ್ಲಿ ಫಾರ್ಮುಲಾ ಇದೆ.
ಸೊ ಸಿಂಪಲ್ ಆಗಿ ಏನು, ಗ್ರಾಸ್ ಪ್ರಾಫಿಟ್ ರೇಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಇದನ್ನು ಮಾಡಿದಾಗ ನಮಗೆ ಒಂದು ಪರ್ಸೆಂಟೇಜ್ ಬರುತ್ತೆ. ಆ ಪರ್ಸೆಂಟೇಜೇ ನಮಗೆ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸಪೋಸ್ ಕ್ವಶನಲ್ಲಿ ಪರ್ಸೆಂಟೇಜ್ ಕೊಟ್ಬಿಟ್ಟ ಗ್ರಾಸ್ ಪ್ರಾಫಿಟ್ ರೇಟ್. If the gross profit rate is given in the question paper, then no need to prepare the trading account. So we can directly go through the manufacturing account. So simple formula ಇದೆ, ಇದನ್ನ ನೆನಪಿಟ್ಕೊರಿ. Gross profit rate is equal to gross profit divided by net sales into 100. So ಇದಾದ ತಕ್ಷಣ the second very important account is memorandum ಟ್ರೇಡಿಂಗ್ ಅಕೌಂಟ್. ಸೊ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ, ಸೊ ಟ್ರೇಡಿಂಗ್ ಅಕೌಂಟ್ ನಿಮಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಇನ್ ಕೇಸ್ ನೀವು ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಇನ್ ಕೇಸ್ ಏನಾದರೂ ಡೌಟ್ ಬಂದರೆ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ. ಸೊ ಇಲ್ಲೇನಂತಿದೆ ಬ್ರ್ಯಾಕೆಟಲ್ಲಿ, ಫ್ರಮ್ ದ ಓಪನಿಂಗ್ ಡೇಟ್ ಆಫ್ ಅಕೌಂಟಿಂಗ್ ಇಯರ್ ಟು ಡೇಟ್ ಆಫ್ ಫೈರ್. ಸೊ ನಾವು ಏನು ಒಂದು ಕಂಪ್ನಿನ ಓಪನಿಂಗ್ ಮಾಡಿರ್ತೀವಿ ಆ ಇಯರ್ ಲಾಸಿಂದ ಇಟ್ಕೊಂಡು ಟಿಲ್ ದ ಡೇಟ್ ಆಫ್ ಫೈರ್. ಸೊ ಅದು ಫೈರ್ ಏನು ಅಕರ್ಡ್ ಆಗಿರುತ್ತೆ, ಸೊ ಅದರನ್ನ ನಾವು ಇನ್ಫಾರ್ಮೇಷನ್ನ ಇಲ್ಲಿ ತಂದು ಹಾಕ್ತೀವಿ. ಸೊ ನಾನು ಬಿಫೋರ್ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಏನು, ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಕ್ಲೋಸಿಂಗ್ ಸ್ಟಾಕ್ ಇರುತ್ತಲ್ಲ ಅದೇ ವ್ಯಾಲ್ಯೂ ಇಲ್ಲಿ ಏನಾಗಿರುತ್ತೆ ಓಪನಿಂಗ್ ಸ್ಟಾಕ್. ಪಾಯಿಂಟ್ ಟು ಬಿ ರಿಮೆಂಬರ್, ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್ ಇಟ್ ಶುಡ್ ಬಿ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಆಫ್ ದಿ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಇದನ್ನು ಸರಿಯಾಗಿ ನೆನಪಿಟ್ಕೋ. ಸೊ ಆಮೇಲೆ ಆ್ಯಸ್ ಯೂಶ್ವಲ್ ಆಗಿ ನಾವು ಮೇಲೆ ಮಾಡಿರ್ತೀವಲ್ಲ, ಪರ್ಚೇಸು ಲೆಸ್ ಪರ್ಚೇಸ್ ರಿಟರ್ನ್ ಆರ್ ಡ್ರಾಯಿಂಗ್ಸ್ ಇದ್ದರೆ ಡ್ರಾಯಿಂಗ್ಸ್. ಸೊ ಕ್ರೆಡಿಟ್ ಸೈಡ್ ಬಂದರೆ ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್, ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಲ್ರೆಡಿ ಐ ಎಕ್ಸ್ಪ್ಲೇನ್ ಅಬೌಟ್ ದಟ್ ಐಟಮ್ಸ್. ಸೊ ನೆಕ್ಸ್ಟ್ ಏನಿದೆ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ಇದೇನಿರುತ್ತಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಇದನ್ನು ಫೈಂಡ್ ಔಟ್ ಮಾಡ್ತೀವಿ, ಆದರೆ ಇಲ್ಲಿ ನಾವು ಸ್ವಲ್ಪ ಡಿಫ್ರೆಂಟ್ ಇರ್ತೀವಿ. ಏನಂತಂದರೆ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂದರೆ, ಸೊ ಕ್ರೆಡಿಟ್ ಸೈಡ್ ಇನ್ ಕೇಸ್ ಇಲ್ಲಿ 5 lakh ಇದೆ ಅಂತ ತಿಳ್ಕೊರಿ. ಸೊ ಆ 5 lakh ಇಂಟು ಮೇಲೆ ರೇಟ್ ಆಫ್ ಪರ್ಸೆಂಟೇಜ್ ಮಾಡಿರ್ತೀವಲ್ಲ, ಸೊ ಆ ಬಂದಿದ್ದ ಪರ್ಸೆಂಟೇಜ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ 20% ಇದೆ ಅಂತ ತಿಳ್ಕೊರಿ. ಸೊ ಇಲ್ಲಿ ಸೇಲ್ಸ್ 5 lakh ಇದೆ ಅಂತ ತಿಳ್ಕೊರಿ. 5 lakh ಇಂಟು 20 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಏನಿರುತ್ತೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ ಅವಾಗ. ಸೊ ಇದೇ ಟೋಟಲ್ನ ನಾವು ಕ್ರೆಡಿಟ್ ಸೈಡ್ ಹಾಕಿ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಇದನ್ನೇ ನಾವು ಏನಂತ ಕನ್ಸಿಡರ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಫಿಗರ್. ದ ಸಿಂಪಲ್ ಕಾನ್ಸೆಪ್ಟ್ ಇಸ್ ದ್ಯಾಟ್ ದ ಟ್ರೇಡಿಂಗ್ ಅಕೌಂಟ್ ಈಸ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ದ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಹೆಲ್ಪ್ಸ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ವ್ಯಾಲ್ಯೂ. ದ್ಯಾಟ್ಸ್ ಇಟ್. ಆಮೇಲೆ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ aspect, that is preparation of statement of fire claim or preparation of the statement of fire insurance. ಸೊ ಇದನ್ನು ನಾವು ನೋಡೋಣ. ಸೊ ಏನಂತಿದೆ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಇದು ವ್ಯಾಲ್ಯೂ ಏನಿರುತ್ತೆ ಅಂತಂದರೆ, ನಾವು ಕ್ಲೋಸಿಂಗ್ ಸ್ಟಾಕಲ್ಲಿ ವ್ಯಾಲ್ಯೂ ಕಡ್ದಿರ್ತೀವಿ, ಫೈಂಡ್ ಔಟ್ ಮಾಡಿರ್ತೀವಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಂದ, ಸೊ ಆ ವ್ಯಾಲ್ಯೂ ಹಾಕಬೇಕು. ಲೆಸ್ ವ್ಯಾಲ್ಯೂ ಆಫ್ ಸಾಲ್ವೇಜ್ ಸ್ಟಾಕ್ ಅಂತಿದೆ, ಹೌದಾ. ಸೊ ಸಾಲ್ವೇಜ್ ಈಸ್ ನಥಿಂಗ್ ಬಟ್ ಡ್ಯಾಮೇಜ್. ಸೊ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಅಂತಿದ್ರೆ ಸೊ ಅದನ್ನು ಡಿಡಕ್ಟ್ ಮಾಡಿರಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸಪೋಸ್ ಕ್ವಶನಲ್ಲಿ ಇನ್ನೇನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ದ ಎಸ್ಟಿಂಗ್ವಿಷಿಂಗ್ ಆ ಥರ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊರಿ. ಸೊ ಆ್ಯಡ್ ಮಾಡ್ಕೊಂಡಾಗ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ, ಅಮೌಂಟ್ ಕ್ಲೇಮ್ ಆರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಕಂಪಲ್ಸರಿ ಇರುತ್ತೆ. ಕ್ವಶನಲ್ಲಿ ವ್ಯಾಲ್ಯೂ ಆಫ್ ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ ಅಂತಂದರೆ ನೀವು ಇದನ್ನು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ನಾವು ಲಾಸ್ಟ್ ಸ್ಟೆಪ್ಪಿಗೆ ಬರೋಣ. ಏನಿದೆ ಲಾಸ್ಟ್ ಸ್ಟೆಪ್ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ಆರ್ ಆವರೇಜ್ ಕ್ಲಾಸ್. ಸೊ ಇಲ್ಲಿ ಏನಿದೆ ಅಂತಂದರೆ ವೆರಿ ಲಾಸ್ಟ್ ಪಾಯಿಂಟ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ, ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಲಾಸ್ಟ್. ಸೊ ಅಂದರೆ ನಮ್ಮ ಸ್ಟಾಕ್ ಎಷ್ಟು ಲಾಸ್ ಆಗಿದೆ ಅನ್ನೋದು ವ್ಯಾಲ್ಯೂ ಬರೀಬೇಕು. ಸೊ ಇಲ್ಲ ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತೀವಿ. ಇಂಟು ಪಾಲಿಸಿ ಅಮೌಂಟ್ ಅಂದರೆ, ಸೊ ಕ್ವಶನಲ್ಲಿ ಕೊಟ್ಟಿರ್ತಾನೆ ಅವನು ಪಾಲಿಸಿ ಅಮೌಂಟ್ ಅಂತ, ಸೊ ಅದನ್ನು ಇಲ್ಲಿ ಹಾಕೋಬೇಕು. ಇನ್ ಕೇಸ್ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ ಕ್ವಶನ್ ಅಂತಂದರೆ ದೆನ್ ನೋ ನೀಡ್ ಟು ಪ್ರಿಪೇರ್ ದಿಸ್.
ಇನ್ ಕೇಸ್ ಕ್ವಶನಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ ಅಂತಂದರೆ ಈ ಫಾರ್ಮುಲಾ ಅಷ್ಟೇ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಆಗಕ್ಕೆ ಚಾನ್ಸೇ ಇಲ್ಲ, ನೋ ವೇ. ಓಕೆ, ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಈ ವ್ಯಾಲ್ಯೂ ಏನಿರುತ್ತೆ, ನಾವು ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಹಾಕಿರ್ತೀವಲ್ಲ, ಸೊ ಅದರದ್ದು ಕ್ಲೋಸಿಂಗ್ ವ್ಯಾಲ್ಯೂ ಇರುತ್ತೆ. ಸೊ ಲಾಸ್ಟಿಗೆ ಮಾಡಿದಾಗ ನಮಗೆ ವ್ಯಾಲ್ಯೂ ಸಿಗುತ್ತೆ, ಅದನ್ನೇ ನಾವು ಏನಂತ ಕರಿತೀವಿ, ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಅಂತ ಸೊ ಕರಿತೀವಿ. ಸೊ ಇದೆಲ್ಲ ನಾನು ಬ್ರೀಫಾಗಿ ಈ ಒಂದು ಚಾಪ್ಟರ್ನ ಫಾರ್ಮೆಟ್ A to Z ಹೇಳಿದ್ದೀನಿ. ಸೊ ಇದು ನಿಮಗೆ ಕೊಪ್ಪಳ ಯೂನಿವರ್ಸಿಟಿ ಅಥವಾ ಬಳ್ಳಾರಿ ಯೂನಿವರ್ಸಿಟಿ ಅಥವಾ ಅಕ್ಕಮಹಾದೇವಿ ಯೂನಿವರ್ಸಿಟಿ, ಯಾವುದೇ ಯೂನಿವರ್ಸಿಟಿ ಇರಲಿ, ಸೊ ನಿಮಗೆ ಈ ಚಾಪ್ಟರ್ ಬಂದಾಗ ಇದನ್ನು ನೀವು ಕಾನ್ಸೆಪ್ಟನ್ನ ಸರಿಯಾಗಿ ಮೈಂಡಲ್ಲಿ ಇಟ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಆಲ್ಮೋಸ್ಟ್ 15 ಮಾರ್ಕ್ಸ್ ಬರುತ್ತೆ. ಸೊ 6 ಮಾರ್ಕ್ಸ್ ಆರ್ 12 ಮಾರ್ಕ್ಸ್ ಕೆಲವೊಂದು ಯೂನಿವರ್ಸಿಟಿಗೆ 5 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ಸೊ ಈ ಫಾರ್ಮೆಟಲ್ಲಿ ನಿಮಗೆ ಅರ್ಥ ಆಗಿದೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸ್ರಿ. ಸೊ ಯಾರ್ಯಾರಿಗೆ ಸ್ಟೂಡೆಂಟ್ಸ್, ಕೆಲವೊಬ್ರು ಡೈರೆಕ್ಟ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಿಗೆ ಇದನ್ನು ಶೇರ್ ಮಾಡಿರಿ. ಸೊ ನಿಮಗೆ ಇದ್ರ ಮೇಲೆ ಪ್ರಾಬ್ಲಮ್ ಬೇಕಂತಂದರೆ ನನಗೆ ಪ್ರಾಬ್ಲಮ್ ಬೇಕನ್ನೋದು ಒಂದು ಟೆಕ್ಸ್ಟ್ ಹಾಕಿರಿ. ಸೊ ಖಂಡಿತ ನಾನು ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ. ನಿಮ್ಮ ರೆಸ್ಪಾನ್ಸ್ ಮಾತ್ರ ಅಷ್ಟೇ ಮಾಡ್ತೀನಿ. ಸೊ ಇಲ್ಲಾಂದರೆ ನಾನು ಇಷ್ಟೇ ಫಾರ್ಮೇಟ್ ಹಾಕಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಬಿಡ್ತೀನಿ. ಸೊ ಇನ್ ಕೇಸ್ ನಿಮಗೆ ಪ್ರಾಬ್ಲಮ್ ಬೇಕಂತಂದರೆ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊರಿ, ಅಥವಾ ನೀವು ಇನ್ ಕೇಸ್ ಇದನ್ನು ನೋಟ್ ಮಾಡ್ಕೊತೀರಂದರೆ ಮಾಡ್ಕೊರಿ. ಸೊ ನಿಮಗೆ ಒಂದು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಏನಾದರೂ ಬೇಕಾದಾಗ, ಯಾರಿಗಾದರೂ ಕೇಳಿದಾಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇರಬೇಕು. ನಾನು ಏನು ಅದನ್ನು ಲರ್ನ್ ಮಾಡಿದ್ದೀನಿ ಅನ್ನೋದು ಎಜುಕೇಷನಲ್ಲಿ ಅದು ನಿಮಗೆ ಗೊತ್ತಿರಲಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಸೊ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಫಾಲೋ ದಿಸ್ ಪೇಜ್, ದ ಕಲಾಂ ಟ್ಯೂಷನ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.